ಮಹಾಸನ್ನಿಧಾನಂ ಅವರ ಶಿಷ್ಯರಾದ ವಿಧುಶೇಖರ ಭಾರತಿಯವರ ಪಾದಾರವಿಂದಗಳಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ವೀರೇಂದ್ರ ಹೆಗಡೆ ಅವರಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, MLC ಸರವಣ ಮತ್ತೆ ಚಿಕ್ಕ ಹುಡುಗನ ಕೊಡುಗೆ ಹೇಳ್ತಾ ನನ್ನ ಶಿರಸ ವಹಿಸಿ ನಮಸ್ಕಾರವನ್ನು ಮಾಡ್ತೇನೆ. ನನ್ನ ಬಗ್ಗೆ ನಾನೇನು ಹೇಳೋದಿಲ್ಲ, ನಾನು ಹೇಳ್ಬೇಕಾಗಿರೋದೇ ಎರಡು ಜೀವದ ಮೇಲೆ. ನೋಡಿ, ಅಕ್ಟೋಬರ್ 17ರಲ್ಲಿ ಆಗ್ಬೇಕಾಗಿತ್ತು ಮದುವೆ. ಅಕ್ಟೋಬರ್ 17ರಲ್ಲಿ ಆಗ್ಬೇಕಾಗಿತ್ತು ಮದುವೆ. ನಾನು ವೀರೇಂದ್ರ ಹೆಗಡೆ ಅವರ ಹತ್ರ ತಾಳಿ ಕೇಳಲು ಹೋದಾಗ ಯಾವ ಜಾತಿ, ಯಾವ ಕುಲ, ಯಾವ ಧರ್ಮ ಅಂತ ಕೇಳಲ್ಲ ಅವರು ನನ್ನ. ಮಠ ಮನೆಗಳು ನಮ್ಗೆ ಯಾಕೆ ಬೇಕು, ಯಾಕೆ ನಮಗೆ ಮಠ ಮನೆಗಳು ಉಳಿಬೇಕು ಅಂತ ಹೇಳಿದ್ರೆ, ಜಾತಿ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಉತ್ತರ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ವೀರೇಂದ್ರ ಹೆಗಡೆ ಅವರು ಆ ಪೂಜ್ಯರು ನನಗೆ ಕೇಳಿದ್ದಕ್ಕೆ ದೂಸರ ಮಾತಾಡ್ಲಿಲ್ಲ. ಎಷ್ಟು ಮದುವೆ ಅಂತ ಕೇಳಿದ್ರು. 1008 ಗುರುಗಳ ಹಿಂದೆ ನನ್ನ ಕರೆದು ಅಪ್ಕೊಂಡು 1008 ತಾಳಿಯನ್ನ ನಾನೇ ಕೊಡ್ತೀನಿ ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಗೆ ತಾಳಿಯನ್ನ ಕೊಟ್ಟರು. ಆ ಶಿವನ ಆಶೀರ್ವಾದ ನಮ್ಮ ಮೇಲೆ ಇದೆ, ಬೇರೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳುದಿಲ್ಲ. ದಯಮಾಡಿ ನಿಮ್ಗೆ ಗಿಫ್ಟ್ಗಳು ಕೊಡೋದಿದೆ, ದಯಮಾಡಿ ನಿಮ್ಗೆ ಉಡುಗೊರೆ ಕೊಡೋದಿದೆ, ಕುತ್ಕೋಬೇಕು. ಉಡುಗೊರೆ ಇದೆ ವಧುವರರಿಗೆ, ನಿಮ್ಗೆ ಉಡುಗೊರೆ ಕೊಡೋದಿದೆ, ಉಡುಗೊರೆ ಕೊಡ್ಬೇಕಾಗುತ್ತೆ. ನಿಂತ್ಕೊಳ್ಳಿ ಪ್ಲೀಸ್. ವಿಧುಶೇಖರ ಸ್ವಾಮೀಜಿ ಅವರು ನಿಮ್ಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. 10,000 ರೂಪಾಯಿ ಪಾತ್ರೆ ಸಾಮಾನನ್ನ ಬಡವರಿಗೆ ಅಂತೆ, ಬಡವರಿಗೆ ಕೊಡಕ್ಕೆ ತಯಾರಿ ಮಾಡಿದ್ದೇವೆ, ಸಮಾಧಾನದಿಂದಿರಿ. ಅದನ್ನ ಮುಗಿಸಿ ನಾನು ಶೃಂಗೇರಿಯತ್ತ ಹೊರಡುತ್ತೇನೆ. ಜಂಗಮನ ತರ ಜೋಗುಳನ್ನು ಹಾಕಿ, ಜಂಗಮನ ತರ ಜೋಳಿಗೆ ಹಾಕಿ ಶಂಕರಾಚಾರ್ಯ ನಿಲ್ಲಿಸಿರುವಂತಹ ಭೂಮಿಗೆ ನಾನು ಹೋಗಿ ಶರಣಾಗ್ಲಿಕ್ಕೆ ಹೋದಾಗ ಆ ಮಹಾನುಭಾವ ನನ್ನಲ್ಲಿ ನೋಡಿಕೊಂಡೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು, ಏನಪ್ಪ ನಿನ್ನ ಮಾಡ್ಲಿಕ್ಕೆ ಏನು ಹೊರಟಿದ್ಯ ಅಂತ ವಿಧುಶೇಖರ ಭಾರತಿ ಅವರು ಮಾತಾಡ್ಬೇಕಾದ್ರೆ ನನಗೆ ಭಯ ಅನ್ಸದ ಇರಲಿಲ್ಲ. ಯಾಕೆಂದ್ರೆ ನಾನು ಕಳ್ಳ ಅಲ್ಲಲ್ಲ. ಅದಕ್ಕೆ ನನಗೆ ಯಾವ ಚಿಂತನೆ ಇಲ್ಲದೆ ವಿಧುಶೇಖರ ಭಾರತೀಯ ಸ್ವಾಮೀಜಿಗಳ ಹತ್ರ ಹೋಗಿ, ಗುರುಗಳೇ, ಲೋಕ ಕಲ್ಯಾಣವಾಗಿ 1008 ಮದುವೆಯನ್ನು ಮಾಡಬೇಕು ಅಂತ ಹೊರಟಿದ್ದೇನೆ. ಇದು ನನ್ನಿಂದ ಸಾಧ್ಯವಿಲ್ಲದ ಮಾತು. ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಎಷ್ಟಕ್ಕೆ ಹೋದೆ ನಾನು? ಒಂದು 5,000ನೋ 10,000 ಕೊಡ್ತಾರೆ ಅಂತ ಹೋದೆ. ದಯಮಾಡಿ ನೀವೆಲ್ಲ ಕಡೆ ಬರ್ಬೇಕು ಪ್ಲೀಸ್. ಅಲ್ಲಿ ಶೃಂಗೇರಿ ಮಠದವರೆಲ್ಲ ಬಂದಿದ್ದಾರೆ, ಶೃಂಗೇರಿ ಮಠದವ್ರು ಬಂದಿದ್ದಾರೆ. ನನ್ನ ಮಾತಿಗೆ ಎಷ್ಟು ಜೋಡಿ ಮದುವೆ ಆಗಿದೆ, ಎಷ್ಟು ಜೋಡಿ ಮಕ್ಕಳು ಹೇಳ್ತೀನಿ ಅಕ್ಷರಾಭ್ಯಾಸ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ಉದ್ಧಾರ ಆಗಬೇಕು. ಶೃಂಗೇರಿ ನನ್ನ ಪರಮ ಗುರುಗಳು, ನನ್ನ ಆತ್ಮ ಗುರುಗಳು, ನನ್ನ ಸರ್ವಾಂಗ ಗುರುಗಳು, ನನ್ನ 32,000 ನರನಾಂಗದ ಗುರುಗಳು. ನನ್ನ ದೇವರು ಬರಲಿಲ್ಲ. ನಾನು ಹತ್ತಿದ್ದು ಬೇರೆದಕ್ಕೆ ಯಾವುದಕ್ಕಲ್ಲ, ನನ್ನ ಅಂಗಾಂಗದಲ್ಲಿರುವಂತ ಆ ದೇವರು ಇಲ್ಲಿ ಬರಲಿಲ್ಲ ಅಂತ. ಇಷ್ಟು ಬಿಟ್ರೆ ಬೇರೆ ಅವಮಾನಗಳಿಲ್ಲ. ನಾನು ಭಾರತೀ ತೀರ್ಥ ಸ್ವಾಮೀಜಿಗಳಂದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಸೇರಿರುವಂತ ಗುರುಗಳಲ್ಲ. ಯಾರೋ ನನಗೆ ಹೇಳಿದ್ರು, ಆ ಸ್ವಾಮೀಜಿಗಳು ಬಂದ್ರೆ ಬೇರೆಯವ್ರು ನಾವು ಯಾರು ಬರೋದಿಲ್ಲ ಅಂತೇಳಿ. ನಾನು ಆ ಗುರುಗಳಿಗೆ ಹೇಳಿದೆ, ನಾನು ಒಬ್ಬ ದಲಿತ ಬ್ರಾಹ್ಮಣರ ಕುಟುಂಬ, ಅವರ ಪಾದ ನಾನು ಸೋಗಕ್ಕೂ ಅರ್ಹರಲ್ಲ. ಆದರೆ ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ, ಯಾವ
ನಡೆ ಅಂತ ಕೇಳಿಲ್ಲ, ತಥಾಸ್ತಂದ್ಬಿಟ್ರು. ಎಷ್ಟು ಹೆಚ್ಚು ಕಮ್ಮಿ ಹತ್ತತ್ರ 3.5 4 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಂತ ಸ್ವಾಮೀಜಿಗೆ ನಾನು ಏನ್ರಿ ಕೊಡಕ್ ಸಾಧ್ಯ? ನಾನೇನು ಕೊಡಕ್ ಸಾಧ್ಯ? ನನ್ನ ಉಸಿರು ಪರಮಾತ್ಮನಿಗಾದ್ರೆ ನನ್ನ ದೇಹ ವಿಧುಶೇಖರ ಸ್ವಾಮೀಜಿಯವರ ಪಾದಕ್ಕೆ ರೈತರಿಗೆ ನಾನೇನಾದ್ರೂ ವಿಶೇಷವಾಗಿ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು, ಒಂದು ನಿಮಿಷ, ಸ್ವಾಮೀಜಿಯವರು ರೈತರ ಮಕ್ಕಳಿಗೆ ಏನಾದ್ರು ವಿಶೇಷವಾಗಿ ಏನಾದ್ರು ಮಾಡಬೇಕು, ನಾನು ಇದು ಒಳ್ಳೆ ಕಾರ್ಯಕ್ರಮ ಮಾಡಿ 20 ಲಕ್ಷ ಕೊಟ್ರು. ಅದ್ರ ಜೊತೆಗೆ 20 ಲಕ್ಷ ಕೊಟ್ರೆ ಸಾಲಿಲ್ಲ. ನನಗೆ ಭಯ ಸ್ಟಾರ್ಟ್ ಆಯ್ತು. ನನಗೆ ಅವ್ರ ಶಿಷ್ಯರು, ವಿಧುಶೇಖರ ಭಾರತಿಯವರ ಶಿಷ್ಯರೊಬ್ಬರಿದ್ದಾರೆ. ಅವರ ಆತ್ಮಲೋಕಕ್ಕೆ ನಿಜವಾಗಲೂ ಅವರು ನನ್ನ ಹೃದಯದೊಳಗಡೆ ಸ್ಥಿರ ರೂಪವಾಗಿರ್ತಾರೆ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೆ ಅಲ್ಲವಂತ ಫೋನ್ ಎತ್ತಾರೆ. ನನ್ನ ಕಷ್ಟ ನೋವುಗಳನ್ನು ನೊಂದು ಶರ್ಟಿಂದ ಹಿಡಿದು ಪಾತ್ರೆಯಿಂದ ಹಿಡಿದು ನಾನು ಒಳ್ಳೆ ಬಚ್ಚಾರ್ಚುವರೆಗೆ ಸ್ವಾಮೀಜಿಗಳ ಹತ್ರ ಪಿನ್ ಹೇಳಿ ನನ್ನ ಬಗ್ಗೆ ಶಮಂತ್ ಭಟ್ರ ಅಂತ ಹೇಳಿ ಆ ಮಹಾನ್ ಭಾವ ಇವತ್ತು ಮದುವೆಗೂ ಕೂಡ ಬಂದಿದ್ದಾರೆ. ಸೈಡ್ ಬನ್ನಿ. ಎಲ್ಲವನ್ನ ತನ್ನ ಮುಡುಪಲ್ಲಿಟ್ಟು ನಾನು ಫೋನ್ ಮಾಡಿದ್ರೆ ಬೇಜಾರೇ ಆಗ್ಲಿಲ್ಲ. ಅವರು ನಗ್ನಗ್ತಾ ಉತ್ತರಿಸೋರು. ನಾನು ಅಳಿದ್ರೆ ನಿಮಗೆ ಶೃಂಗೇರಿ ಆಶೀರ್ವಾದ ಇದೆ ಅಂತ ಹೇಳೋರು, ಗುರುಗಳ ಆಶೀರ್ವಾದ ಇದೆ ಅಂತ ಹೇಳೋರು. ಆದರೆ ಒಂದು ವಿಸ್ಮಯ ಏನಂದ್ರೆ, ಶಾರದಾಂಬೆ ದೇವಸ್ಥಾನಕ್ಕೆ ಹೋಗ್ತೀನಿ, ಎಡದಗಡೆ ಮತ್ತೆ ಬಲದಗಡೆ 2 ಸಲನೂ ಆ ತಾಯಿ ನನಗೆ ಹೂವನ್ನ ಕೊಡುತ್ತೆ. ನೋಡ್ರಿ, ಆ ತಾಯಿ ಆಶೀರ್ವಾದ ಆಗಿದೆ. ಸೋಲ್ಸಕ್ಕೆ ನೀವ್ಯಾರ್ರಿ? ನನ್ನಿಂದ ಗುರುಗಳಿದ್ದಾರೆ, ಮುಂದೆ ಗುರಿ ಇದೆ. ಅದಕ್ಕೆ ಯಾವತ್ತೂ ಹೇಳ್ತೀನಿ, ಸಾಧನೆ ಅನ್ನೋದು ಮಾಡಿದ್ರೆ ಶಿಖರಕ್ಕೆ ಮುಟ್ಟಬೇಕಂತೆ. 1008 ಮದುವೆ ಸಾಲ್ತಾ ಇಲ್ಲ ಗುರುಗಳೇ, ನನಗೆ ಸಾಲೋದಿಲ್ಲ. 95 1 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರಿ, ಅದು ಸಾಲ್ತಾ ಇಲ್ಲ. ನಾನು ನಿಜವಾಗಲೂ ಹೆಗ್ಗಳಿಕೆಯಿಂದ ಹೇಳ್ತೇನೆ, ಲಕ್ಷ್ಮಿ ಅವರೇ, ಲಕ್ಷ್ಮಿ ಮೇಲ್ಗಡೆ ಬನ್ನಿ, ಅಧ್ಯಕ್ಷರೇ ಮೇಲ್ಗಡೆ ಬನ್ನಿ. ನಿಜವಾಗಲೂ ಸುಸೂಕ್ತವಾಗಿ ನಾನು ಜೀವನ ಪರ್ಯಂತ ಹೇಳ್ತೇನೆ, ನಾನು ಯಾವುದಾದ್ರೂ ಮಠಕ್ಕೆ ಚಿರವಣಿ ಆಗಿರ್ತೀನಿ ಅಂದ್ರೆ ಅದು ನಮ್ಮ ಶೃಂಗೇರಿ ಮಠಕ್ಕೆ. ಆ ಮಠಕ್ಕೆ ಶಂಕರಾಚಾರ್ಯರು ನಿಲ್ಲಿಸಿರುವಂತಹ ಮಠಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಸಾಕ್ಷಿಯಾಗಿ ಆ ಮಠಕ್ಕೆ ನಾನು ಚಿರವಣಿ ಆಗಿರ್ತೇನೆ. ಇದು ನನ್ನ ಮಾತು, ಇದು ನನ್ನ ಶಪಥ. ಅದರ ಜೊತೆಗೆ ನಾನು ಈ ಕಾರಣಕರ್ತ, ನಾನು ಇಲ್ಲಿಗೆ ಬರೋಕ್ಕೆ ಕಾರಣಕರ್ತ ಯಾರು ಬೇಕಲ್ಲ,